ನಮಸ್ಕಾರ ಸ್ನೇಹಿತರೆ, ನವಿಲ್ಗಿರಿ ಟ್ಯಾಕ್ಸ್ ಕಡೆಯಿಂದ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಬ್ಬ ಮನುಷ್ಯ ಪ್ರಾಣಿ ರೀತಿ ಬದಲಾದ ಒಂದು ಭಯಾನಕವಾದ ಕಥೆನ ನಿಮ್ಮ ಜೊತೆ ನೋಡೋಕೆ ನಾನು ರೆಡಿ ಇದ್ದೀನಿ. ಅದಕ್ಕಿಂತ ಮುಂಚೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಗೆ ನಮ್ಮ ವಿಡಿಯೋಗಳಿಗೆ ಸಂಬಂಧಿಸಿದ 5 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ವೀಕ್ಷಕರು ಸರಿಯಾದ ಉತ್ತರ ಕಮೆಂಟ್ ಮಾಡಿದ್ದಲ್ಲಿ ಒಂದು ಪ್ರಶ್ನೆಗೆ 20 ರೂಪಾಯಿಯಂತೆ ಒಟ್ಟು 5 ಪ್ರಶ್ನೆಗಳಿಗೆ 100 ರೂಪಾಯಿ ನೀಡಲಾಗುತ್ತೆ. ಉತ್ತರ ಕಾಮೆಂಟ್ ಮಾಡುವುದಕ್ಕೆ 1 ಗಂಟೆಗಳ ಕಾಲಾವಕಾಶ ನೀಡಲಾಗಿರುತ್ತೆ. ಸೂಚನೆ: ಸರಿಯಾದ ಉತ್ತರ ಜೊತೆ ಫೋನ್ ಪೇ, ಗೂಗಲ್ ಪೇ ನಂಬರ್ ಅಥವಾ ಬ್ಯಾಂಕ್ ಅಕೌಂಟ್ ನಂಬರನ್ನು ಕಾಮೆಂಟ್ ಮಾಡತಕ್ಕದ್ದು. ನಮ್ಮ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಿದೆ ನೋಡೋಣ. ಕಥೆಯ ಮೊದಲ ಸೀನ್ನಲ್ಲಿ ಇಬ್ಬರು ವ್ಯಕ್ತಿಗಳು ಗಾಢವಾಗಿ ನಿದ್ರೆ ಮಾಡ್ತಾ ಇರೋದನ್ನ ನೋಡ್ತೀವಿ. ನಂತರ ಕತೆ ಅಲ್ಲಿಗೆ ಸ್ಟಾಪ್ ಆಗಿ ಸ್ವಲ್ಪ ದಿನಗಳ ಹಿಂದೆ ಹೋಗುತ್ತೆ. ಇವನು ಮನೋಹರ ಅಂತ, ಹಾಗೆ ಇವನು ಮನೋಹರನ ತಮ್ಮ ಸುಧಾಕರ ಅಂತ. ಆಕ್ಚುಲಿ ಇವರಿಬ್ರು ಅಣ್ಣ ತಮ್ಮಂದ್ರು. ಇವರು ವಾಸವಾಗಿದ್ದು ಒಂದು ನೆಲೆಗೂಡು ಅನ್ನೋ ಒಂದು ಹಳ್ಳಿಲಿ. ಇವರಿಬ್ಬರಿಗೂ 2 ಮಕ್ಕಳು ಕೂಡ ಇರ್ತಾರೆ. ಮನೋಹರನ ಮಗ ಪೂರ್ಣ ಆದ್ರೆ ಸುಧಾಕರನ ಮಗ ರತ್ನ ಅಂತ. ಒಂದಿನ ಪೂರ್ಣನ 12ನೇ ವರ್ಷದ ಹುಟ್ಟುಹಬ್ಬ ಇರೋದ್ರಿಂದ ತನ್ನ ಅಪ್ಪನಾದ ಮನೋಹರನ ಜೊತೆ ಪಕ್ಕದ ಊರಿನ ಜಾತ್ರೆಗೆ ಹೋಗಿರ್ತಾನೆ. ಪೂರ್ಣ ಅಲ್ಲೇ ಇದ್ದ ಒಂದು ನಾಯಿನ ನೋಡಿ ತನ್ನ ಅಪ್ಪನ ಮನೋಹರನ ಬಳಿ ಕೇಳ್ಕೊತಾನೆ, ಅಪ್ಪ, ಈ ನಾಯಿನ ನಾನು ಸಾಕ್ಬಹುದಾ ಅಂತ. ಮಗನನ್ನ ಅತಿಯಾಗಿ ಪ್ರೀತಿಸೋ ಮನೋಹರ ಹುಟ್ಟು ಹಬ್ಬದ ಗಿಫ್ಟ್ ಆಗಿ ಆ ನಾಯಿಯನ್ನ ಪೂರ್ಣನಿಗೆ ಕೊಡಿಸ್ತಾನೆ. ನಂತರ ಹೊಸದಾಗಿ ಸಿಕ್ಕ ಸ್ನೇಹಿತನಿಗೆ ಪೂರ್ಣ ತನ್ನ ಕೊರಳಲ್ಲಿದ್ದ ಒಂದು ಲಾಕೆಟ್ ಅನ್ನ ನಾಯಿ ಕೊರಳಿಗೆ ಹಾಕಿ ಖುಷಿ ಪಡ್ತಾನೆ. ನಂತರ ಜಾತ್ರೆ ಮುಗಿಸಿ ಪೂರ್ಣ ಹಾಗೂ ಮನೋಹರ ಇಬ್ಬರು ಮನೆಗೆ ಹೋಗಲು ತಯಾರಾಗ್ತಾ ಇರ್ತಾರೆ. ಆದ್ರೆ ಆಕಸ್ಮಿಕವಾಗಿ ಬಂದ ತಲೆ ಸುತ್ತಿನಿಂದ ಮನೋಹರ ಪಕ್ಕದಲ್ಲೇ ಇರೋ ರೈಲ್ವೆ ಹಳಿಯ ಮೇಲೆ ಬೀಳ್ತಾನೆ. ಅದೇ ಸಮಯಕ್ಕೆ ಮಾಯಾವಿ ರೀತಿ ಬಂದ ಟ್ರೈನ್ ಮನೋಹರನ ಗುದ್ಕೊಂಡು ಹೋಗುತ್ತೆ. ಅದರಿಂದಾಗಿ ಮನೋಹರ ಸ್ಥಳದಲ್ಲೇ ಸಾವನ್ನಪ್ತಾನೆ. ನಂತರ ಒಂಟಿಯಾಗಿದ್ದ ಪೂರ್ಣ ಬಾಲ್ಯದ ದಿನಗಳನ್ನು ತನ್ನ ಚಿಕ್ಕಪ್ಪನಾದ ಸುಧಾಕರನ ಮನೆಯಲ್ಲಿ ಕಳೆಯಲು ನಿರ್ಧಾರ ಮಾಡ್ತಾನೆ. ಆದರೆ ಸುಧಾಕರನ ಮಗ ರತ್ನನಿಗೆ ಪೂರ್ಣ ತನ್ನ ಜೊತೆ ಇರೋದು ಇಷ್ಟ ಇರೋದಿಲ್ಲ. ಇಲ್ಲಿಗೆ ಕತೆ ಸ್ಟಾಪ್ ಆಗಿ ಮತ್ತೆ ಪ್ರೆಸೆಂಟಿಗೆ ಬರುತ್ತೆ. ಕತೆ ನೋಡ್ತಾ ಇರೋ ನಮಗೆ ಗೊತ್ತಾಗುತ್ತೆ, ಇಲ್ಲಿ ಗಾಢವಾಗಿ ನಿದ್ರೆ ಮಾಡ್ತಾ ಇರೋದು ಬೇರೆ ಯಾರೂ ಅಲ್ಲ, ಅದು ಪೂರ್ಣ ಮತ್ತೆ ರತ್ನ ಅಂತ. ನಂತರ ಅದೇ ಸಮಯಕ್ಕೆ ಪೂರ್ಣನ ಫೋನಿಗೆ ಒಂದು ಕರೆ ಬರುತ್ತೆ. ಯಾಕಂದ್ರೆ ಅವನ ಹಳೆಯ ಫ್ರೆಂಡಿನೊಬ್ಬನ ಮದುವೆ ರಿಸೆಪ್ಷನ್ ಪಾರ್ಟಿಗೆ ಕರೆಯೋದಿಕ್ಕೆ ಅಂತ. ನಂತರ ಸಮಯ ರಾತ್ರಿ ಕಳೆದು ಬೆಳಗಾದಾಗ ಪೂರ್ಣ ಮತ್ತು ರತ್ನ ಇಬ್ಬರು ಪಾರ್ಟಿಗೆ ಹೊರಡಲು ತಯಾರಾಗ್ತಾ ಇರ್ತಾರೆ. ಆದರೆ ಪೂರ್ಣ ಮತ್ತು ರತ್ನ ಪಾರ್ಟಿಗೆ ನಾಯಿನ ನಮ್ಮ ಜೊತೆ ಕರ್ಕೊಂಡು ಹೋಗೋದು ಸರಿಯಲ್ಲ ಅಂತ ಮನೆಯಲ್ಲಿದ್ದ ಒಂದು ಬೋನ್ನಲ್ಲಿ ನಾಯಿನ ಕಟ್ಟಿ ಹಾಕಿ ನಂತರ ಪಾರ್ಟಿಗೆ ಹೊರಟು ಹೋಗ್ತಾರೆ. ನಂತರ ಪಾರ್ಟಿ ಜಾಗ ತಲುಪಿದ ಅವರು ಅವರ ಹಳೆಯ ಫ್ರೆಂಡ್ಸ್ಗಳ ಜೊತೆ ಪಾರ್ಟಿನ ಎಂಜಾಯ್ ಮಾಡ್ತಾ ಇರ್ತಾರೆ. ನಂತರ ಈ ಕಡೆ ಮನೆಯಲ್ಲಿ ಕಟ್ಟಿ ಹಾಕಿದ ನಾಯಿನ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಅದರ ಕುತ್ತಿಗೆಗೆ ಹಗ್ಗ ಬಿಗಿದು ಸಾಯಿಸ್ತಾ ಇರ್ತಾನೆ. ನೆನಪಿಟ್ಕೊಳ್ಳಿ, ಕಥೆಯ ಮೊದಲ ದೊಡ್ಡ ಸಸ್ಪೆನ್ಸ್ ಇದಾಗಿರುತ್ತೆ. ನಂತರ ಪಾರ್ಟಿ ಮುಗಿಸಿ ಪೂರ್ಣ ಮತ್ತು ರತ್ನ ಮನೆಗೆ ಬಂದಾಗ ಬೋನ್ನಲ್ಲಿ ನಾಯಿ ಇದ್ದಿರೋದಿಲ್ಲ. ಕೂಡಲೇ ಇಬ್ಬರು ನಾಯಿನ ಹುಡುಕೋಕೆ ಶುರು ಮಾಡ್ತಾರೆ. ಆದರೆ ಎಷ್ಟೇ ಹುಡುಕಿದ್ರು ನಾಯಿ ಎಲ್ಲೂ ಕೂಡ ಸಿಗೋದಿಲ್ಲ. ಹುಡುಕಿ ಸಾಕಾದ ಅವರು ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾಯಿ ಕಳೆದು ಹೋದರ ಬಗ್ಗೆ ಒಂದು ಕಂಪ್ಲೇಂಟನ್ನು ಕೊಟ್ಟು ಬರ್ತಾರೆ. ನಂತರ ನಾಯಿ ಕಳೆದು ಹೋದ ದಿನದಿಂದ ಪೂರ್ಣ ತುಂಬ ವಿಚಿತ್ರವಾಗಿ ಆಡಲು ಶುರು ಮಾಡಿರ್ತಾನೆ. ಒಂದಿನ ಪೂರ್ಣನ ಚಿಕ್ಕಪ್ಪ ಸುಧಾಕರ ನಿದ್ರೆಯಲ್ಲಿರುವಾಗ ಆತನಿಗೆ ಯಾವುದೋ ಒಂದು ಭಯಂಕರವಾದ ಶಬ್ದ ಕೇಳಿಬರುತ್ತೆ. ಅದರಿಂದ ಸುಧಾಕರನಿಗೆ ಎಚ್ಚರವಾದಾಗ ಮನೆ ಪೂರ್ತಿ ಕತ್ತಲಾಗಿರುತ್ತೆ. ನಂತರ ಸುಧಾಕರ ಶಬ್ದ ಬರೋ ಕಡೆ ನಿಧಾನವಾಗಿ ನಡೆದುಕೊಂಡು ಹೋಗಲು ಶುರು ಮಾಡ್ತಾನೆ. ಹಾಗೆ ನಡೆದುಕೊಂಡು ಹೋಗುವಾಗ ನೆಲದ ಮೇಲೆ ಯಾವುದೋ ಪ್ರಾಣಿಯ ರಕ್ತದ ಹೆಜ್ಜೆ ಗುರುತುಗಳು, ಹಾಗೆ ಯಾವುದೋ ಪ್ರಾಣಿ ಸತ್ತಿರೋ ಥರ ಒಂದು ಕೆಟ್ಟ ವಾಸನೆ ಕೂಡ ವಿಪರೀತವಾಗಿ ಬರ್ತಾ ಇರುತ್ತೆ. ಇದನ್ನೆಲ್ಲ ನೋಡಿ ಸುಧಾಕರನಿಗೆ ತುಂಬ ಭಯ ಆಗ್ತಾ ಇರುತ್ತೆ. ಆದರೂ ಭಯಪಡದೆ ಸುಧಾಕರ ನಿಧಾನವಾಗಿ ಮುಂದೆ ಸಾಗ್ತಾನೆ. ನಂತರ ಸುಧಾಕರ ಪೂರ್ಣನ ರೂಮ್ ಬಳಿ ಬಂದು
ನಿಧಾನವಾಗಿ ಡೋರ್ ತೆಗಿತಾನೆ. ಅಲ್ಲಿ ಸುಧಾಕರನಿಗೆ ಒಂದು ಆಘಾತ ಕಾದಿರುತ್ತೆ. ಯಾಕೆ ಅಂದ್ರೆ ಪೂರ್ಣ ಒಂದು ಪ್ರಾಣಿಯಾಗಿ ವಿಚಿತ್ರವಾಗಿ ಬದಲಾಗಿರ್ತಾನೆ. ವಿಚಿತ್ರವಾಗಿ ಕೂಗ್ತಾ ಒದ್ದಾಡ್ತಾ ಮಲಗಿರೋ ಪೂರ್ಣನನ್ನು ನೋಡಿ ಸುಧಾಕರನಿಗೆ ಒಂದು ಕ್ಷಣ ಜೀವನೇ ಹೋದಂತಾಗುತ್ತೆ. ನಂತರ ಪೂರ್ಣ ಅಂಬೆಗಾಲಿನಲ್ಲಿ ನಡೆತಾ ಅಲ್ಲಿರುವ ಕೋಳಿಗಳ ಕುತ್ತಿಗೆಗೆ ಬಾಯಾಕಿ ಬರ್ಬರವಾಗಿ ರಕ್ತವನ್ನು ಹೀರ್ತಾನೆ. ನಂತರ ಫಿಶ್ ಟ್ಯಾಂಕ್ನ ಒಡೆದು ಹಸಿ ಮೀನುಗಳನ್ನು ಬಾರಾಡ್ತಾ ತಿನ್ನೋದನ್ನು ನೋಡಿ ಸುಧಾಕರನಿಗೆ ಮೈಯೆಲ್ಲ ನಡುಗಕ್ಕೆ ಶುರುವಾಗುತ್ತೆ. ಇನ್ನೇನು ಪೂರ್ಣ ಸುಧಾಕರನ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನೋಷ್ಟರಲ್ಲಿ ಮಲಗಿದ್ದ ಸುಧಾಕರನಿಗೆ ಒಂದೇ ಕ್ಷಣ ಎಚ್ಚರ ಆಗ್ಬಿಡುತ್ತೆ. ಆಗ ಕತೆ ನೋಡ್ತಾರ ನಮಗನ್ಸುತ್ತೆ ಇಷ್ಟೊತ್ತು ಸುಧಾಕರ ಕಂಡಿದ್ದು ಒಂದು ಕೆಟ್ಟ ಕನಸಂತ. ಇದಾದ ಮರುದಿನ ಒಂದು ದೊಡ್ಡದಾದ ಬ್ಯಾಂಕ್ನಲ್ಲಿ 4 ಜನರ ಕೊಲೆ ಮತ್ತು 10 ಲಕ್ಷ ರೂಪಾಯಿಗಳ ಕಳ್ತನ ಆಗಿರೋದು ಟಿವಿ ಮಾಧ್ಯಮಗಳಲ್ಲಿ ಹಾಗೂ ಊರಲ್ಲಿ ಅದೇ ಚರ್ಚೆ ಆಗ್ತಾ ಇರುತ್ತೆ. ಈ ಕಡೆ ಪೊಲೀಸ್ ಅಧಿಕಾರಿಗಳು ಆ ಕೊಲೆಗಾರನನ್ನ ಕಂಡುಹಿಡಿಯಲು ಒಬ್ಬ ಪೊಲೀಸ್ ಅಧಿಕಾರಿಯನ್ನ ನೇಮಕ ಮಾಡಿರ್ತಾರೆ. ಅವನ ಹೆಸರು ಭಾಷಾ ಅಂತ. ಭಾಷಾ ಪೊಲೀಸ್ ಎಷ್ಟೇ ಹುಡುಕಿದರೂ ಕೊಲೆಗಾರ ಮಾತ್ರ ಕೈಗೆ ಸಿಗ್ತಾ ಇರೋದಿಲ್ಲ. ಇದಾದ ಮರುದಿನ ಸುಧಾಕರ ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇರ್ತಾನೆ. ಆದ್ರೆ ಪಕ್ಕದಲ್ಲೇ ಕೂತಿದ್ದ ಪೂರ್ಣ ಸಡನ್ ಆಗಿ ವಿಚಿತ್ರವಾಗಿ ಆಡ್ತಾ ಸುಧಾಕರನ ಮೇಲೆ ಒಂದೇ ಸಮನೆ ಹಲ್ಲೆ ಮಾಡಕ್ ಶುರು ಮಾಡ್ತಾನೆ. ಅದರಿಂದ ಈಗ ತಪ್ಪಿಸಿಕೊಂಡ ಸುಧಾಕರ ಪೂರ್ಣನನ್ನ ಒಂದು ರೂಮ್ನಲ್ಲಿ ಕೂಡಿ ಹಾಕಿ ಹೊರಗೆ ಬರ್ತಾನೆ. ಈ ಕಡೆ ಭಾಷಾ ಪೊಲೀಸ್ ಕೊಲೆಗಾರನನ್ನು ಪತ್ತೆ ಹಚ್ಚುವ ಕೆಲಸದಲ್ಲಿ ಬ್ಯುಸಿ ಇರುವಾಗ ಆತನಿಗೆ ಒಂದು ಫೋನ್ ಬರುತ್ತೆ. ಏನು ಅಂದ್ರೆ ಕೊಲೆಯಾದ ಜಾಗದಲ್ಲಿ ಒಂದು ಬ್ಯಾಸ್ಲೆಟ್ ಸಿಕ್ಕಿದೆ ಅಂತ. ಅಂಡ್ ಇಲ್ಲಿಂದ ಕಥೆಯ ಒಂದೊಂದೇ ಸಸ್ಪೆನ್ಸ್ಗಳು ರಿವೀಲ್ ಆಗ್ತಾ ಹೋಗುತ್ತೆ. ನಂತರ ಭಾಷಾ ಪೊಲೀಸ್ ಆ ಬ್ಯಾಸ್ಲೆಟ್ ಅನ್ನು ತಗೊಂಡು ಸೀದಾ ರತ್ನನ ಮನೆ ಬಳಿ ಬರ್ತಾನೆ. ಯಾಕೆ ಅಂದ್ರೆ ನಾಯಿ ಕಳೆದು ಹೋದ ದಿನ ಕಂಪ್ಲೇಂಟ್ ಕೊಡಕಂತ ಪೂರ್ಣ ಮತ್ತೆ ರತ್ನ ಇದೇ ಪೊಲೀಸ್ ಹತ್ರ ಬಂದಿರ್ತಾರೆ. ಆಗ ಕೊಲೆಯಾದ ಜಾಗದಲ್ಲಿ ಸಿಕ್ಕಿರೋ ಬ್ಯಾಸ್ಲೆಟ್ ಅನ್ನ ಭಾಷಾ ಪೊಲೀಸ್ ರತ್ನನ ಕೈಲಿರುವುದು ಗಮನಿಸಿರ್ತಾನೆ. ನಂತರ ಭಾಷಾ ಪೊಲೀಸ್ ಕೂಡಲೇ ರತ್ನನನ್ನು ಬಂಧಿಸಿ ವಿಚಾರಣೆಗೆ ಮುಂದಾಗ್ತಾನೆ. ವಿಚಾರಣೆಯಲ್ಲಿ ರತ್ನ, ಹೌದು, ಬ್ಯಾಂಕ್ನ 4 ಜನರ ಕೊಲೆ ಮಾಡಿದ್ದು ನಾನೇ, ಮತ್ತೆ ಅಲ್ಲಿಂದ ತಂದಿರೋ 10 ಲಕ್ಷ ರೂಪಾಯಿನ ನನ್ನ ಮನೆಯ ಬೇಸ್ಮೆಂಟ್ ನಲ್ಲಿ ಅಡಗಿಸಿ ಇಟ್ಟಿದ್ದೀನಿ ಅಂತ ಹೇಳ್ತಾನೆ. ನಂತರ ಮನೆ ಪೂರ್ತಿ ಹುಡುಕಿದ ಭಾಷಾ ಪೊಲೀಸ್ಗೆ 10 ಲಕ್ಷ ರೂಪಾಯಿ ಜೊತೆ $1 ಕೂಡ ಸಿಗುತ್ತೆ. ನಂತರ ಭಾಷಾ ಪೊಲೀಸ್ ರತ್ನನಿಗೆ ಈ $1 ಯಾರ್ದು, ಇದು ನಿನ್ನ ಹತ್ರ ಹೇಗೆ ಬಂತು ಅಂತ ಪ್ರಶ್ನಿಸಿದಾಗ ರತ್ನ, ಅದು ಪೂರ್ಣನ ನಾಯಿಯದ್ದು. ನಾಯಿಯನ್ನ ಸಾಯಿಸಿ ಆ $1 ತರಲು ನಾನೇ ನಮ್ಮಪ್ಪ ಸುಧಾಕರನಿಗೆ ಹೇಳಿದ್ದು. ತರದೆ ಹೋದರೆ ನಿನ್ನನ್ನು ಸಾಯಿಸುವುದಾಗಿ ಬೆದರಿಕೆ ಕೂಡ ಹಾಕಿದ್ದೆ ಅಂತ ಹೇಳಿ ಸುಮ್ಮನಾಗ್ತಾನೆ. ನಿಜ ಸ್ನೇಹಿತರೆ, 4 ಜನರ ಕೊಲೆ ಮಾಡಿದ್ದು ರತ್ನ ಆದ್ರೆ ನಾಯಿ ಸಾಯಿಸಿದ್ದು ಸುಧಾಕರ. ಹೇಗೆ ಅಂದ್ರೆ ಅವತ್ತು ನಾಯಿ ಸಾಯುವಾಗ ಸುಧಾಕರ ಮುಖಕ್ಕೆ ಬಟ್ಟೆ ಕಟ್ಟಿರ್ತಾನೆ. ಆದ್ದರಿಂದ ಸುಧಾಕರ ಬಳಸೋ ಪರ್ಫ್ಯೂಮ್ ವಾಸನೆಯನ್ನ ನಾಯಿ ಚೆನ್ನಾಗಿ ತಿಳ್ಕೊಂಡಿರುತ್ತೆ. ಅದಕ್ಕೆ ಅವತ್ತು ಇದ್ದಕ್ಕಿದ್ದ ಹಾಗೆ ಸುಧಾಕರನ ಮೇಲೆ ಅಟ್ಯಾಕ್ ಮಾಡಿದ್ದು. ಮತ್ತೆ ಸುಧಾಕರ ನಾಯಿ ಸಾಯಿಸಿದ್ರಿಂದಾನೇ ಸುಧಾಕರನಿಗೆ ಕೆಟ್ಟದಾಗಿ ಕನಸು ಬಿದ್ದಿದ್ದು. ಹಾಗೆ ಸತ್ತ ನಾಯಿ ಆತ್ಮ ಪೂರ್ಣ ಮೇಲೆ ಬಂದಿದ್ರಿಂದಾನೇ ಪೂರ್ಣ ಅವಾಗವಾಗ ವಿಚಿತ್ರವಾಗಿ ಆಡ್ತಾ ಇದ್ದಿದ್ದು. ನಂತರ ಭಾಷಾ ಪೊಲೀಸ್ ರತ್ನನ ಜೊತೆ ಸುಧಾಕರನನ್ನು ಬಂಧಿಸಿ ಕೋರ್ಟಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ನಾಯಿ ಹತ್ಯೆ ಮಾಡಿದ ಸುಧಾಕರನಿಗೆ 1 ವರ್ಷ ಜೈಲು ಶಿಕ್ಷೆ ಆದ್ರೆ 4 ಕೊಲೆ ಮಾಡಿದ ರತ್ನನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ನಂತರ ಪೂರ್ಣನಿಂದ ನಾಯಿ ಆತ್ಮ ದೂರ ಆಗಿ ಇಲ್ಲಿಗೆ ಕತೆ ಮುಕ್ತಾಯ ಆಗುತ್ತೆ. ಸ್ನೇಹಿತರೆ, ಹಣ ಆಸ್ತಿಗಿಂತ ಮನುಷ್ಯತ್ವ ಮಾನವೀಯತೆ ತುಂಬಾ ಮುಖ್ಯ. ಪ್ರಾಣಿ ಹಿಂಸೆ ಮಹಾಪಾಪ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡ್ತೀರಾ ಅನ್ನೋ ಭರವಸೆಯಿಂದ ಬೇರೆ ಕತೆ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಲವ್ ಯು. ಟೇಕ್ ಕೇರ್. ಬೈ ಬೈ.